ಹೋಯ್, ಹ್ಞೂ ಕುಂದಾಪುರ ಕಡೆ ರಸಮ್ ಎಷ್ಟು ಚೆನ್ನಾಗಿರುತ್ತಲ್ಲ. ಹೌದು, ಅದಕ್ಕೆ ಫೇಮಸ್ ಅಲ್ವಾ ಕುಂದಾಪುರ ಅಡುಗೆ. ನಂಗೆ ತಿನ್ನೋ ವಾಸೆ ಆಗ್ತಾ ಇದ್ದು. ಅದಕ್ಕೇನು ಅದೇ ಥರ ಟೇಸ್ಟಲ್ಲಿ ಮಾಡಿಕೊಡ್ತೆ ನಾನು. ನಿಂಗೆ ಗೊತ್ತಾ ಮಾಡಲೆ? ಐ ಆಮ್ ಎಕ್ಸ್ಪರ್ಟ್. ಹಾಗಾದ್ರೆ ಸರಿ ಬಾ, ಅಲ್ಲಿ ಪುಟ್ಟಿ ಟೊಮೆಟೊ ಹಣ್ಣು ಇದಲ್ದಾ, ಅದನ್ನು ಕೊಯ್ಕೊಂಡು ಬಂದು ಅದರಲ್ಲೇ ಮಾಡೋಣ. ಸರಿ ಓಪನ ಬಾ. ಸರಿ, ಸುಮಾರು ಎಷ್ಟು ಬೇಕು ಟೊಮೆಟೊ? ಅಷ್ಟು ಕೊಯ್ಕ ಓಪನ ಕಡೆ ಎಷ್ಟು ಬೇಕಾಗ್ತದೆ ಅಷ್ಟು ತಗೊಂಡ್ರೆ ಸರಿ. ಓಕೆ, ಒಂದು ಬೌಲ್ ಕೊಯ್ಕೊ ಬಂದೆ. ದೊಡ್ಡ ಟೊಮೆಟೊ ಹಣ್ಣು ಬೇಕಾ? ಬೇಕು. ಎಷ್ಟು? ಅದನ್ನು 4-5 ಬೇಕಾಗ್ತದೆ. ಮತ್ತೆಂತ ಬೇಕು? ಮತ್ತು ಟೊಮೆಟೊ ಬೇಕು, ತೊಗರಿಬೇಳೆ, ಕಾಯಿ, ಹಸಿಮೆಣಸು, ಹುಣಸೆಹಣ್ಣು, ಬೆಲ್ಲ. ಹುಣಸೆಹಣ್ಣು ಒಂದು ಅರ್ಧ ಮುಕ್ಕಾಲು ಲಿಂಬು ಅಪ್ಪಷ್ಟು ದೊಡ್ಡದು ಬೇಕು. ಓಕೆ, ಆಮೇಲೆ ಸಾರಿನ ಪುಡಿ ಮೇನ್ ಅದೇ ಅಲ್ಲ. ಹೆಂಗೆ ಆಮೇಲೆ ಮಾಡೋದು ಈಗ? ತೊಗರಿಬೇಳೆ ತೊಳೆದು ಹ್ಞೂ ಒಂದು ಚೆನ್ನಾಗಿ ತೊಳ್ಕೊಂಡ್ಕಾಯ್ತಾ, ಒಂದು ಅರ್ಧ ಬೆಳ್ಳಷ್ಟು ನೀರು ಹಾಕಿ, ಅದಕ್ಕೊಂದು 2 ಹಸಿಮೆಣಸು ಕೊಚ್ಚಿ ಹಾಕಿ, ಒಂಚೂರು ಅರಿಶಿಣ ಹಾಕಿ, ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ, ಚುಶ್ ಅಂತೇಳಿ ಸೀಟಿ ಹೊಡೆಯಲ್ಲಿ ಹಾಕ್ಬಿಡುವ. ಎಷ್ಟು ಸೀಟಿ ಬೇಕು? ಒಂದು 4-5 ಸೀಟಿ ಬೇಕಾಗ್ತಾವೆ. ಚೆನ್ನಾಗಿ ಬೇಯೋ ಬೇಳೆ? ಹೌದು. ಓಕೆ. ಬೇಳೆ ಎಷ್ಟು ಒಳ್ಳೆ ಬೇಯ್ತೋ ಅಷ್ಟು ಒಳ್ಳೆ ರುಚಿ ಬರ್ತದೆ. ಓಕೆ, ನೆಕ್ಸ್ಟ್ ಟೊಮೆಟೊ ಎಲ್ಲ ಕೊಚ್ಚಿ ಹಾಕಂಬನ. ಎಲ್ಲ ರಪ್ಪ ಕೊಚ್ಚಿ ಹಾಕತೈತೆ. ಆ ಚೆರಿ ಟೊಮೆಟೊ ಇಡಿತಾ ಹಾಕದ? ಅದನ್ನ ಲಾಸ್ಟಿಗೆ ಹಾಕೋಣ. ಲಾಸ್ಟ್ ಕುದುವತ್ತಿಗೆ ಹಾಕಿರಿ, ಅದು ಬೇಗ ಬಾಯ್ಲ್ ಆಗಿ ಹೋಗ್ತದೆ. ಸರಿ, ಅದನ್ನ ಕಟ್ ಮಾಡಿ ಹಾಕ್ತೀಯಾ ಇಡಿತು ಹಂಗೆ? ಒಂದೊಂದು ಪೀಸ್ ಕಟ್ ಮಾಡಿ ಹಾಕ್ತೆ ಅಷ್ಟೇ. ಓಕೆ. ಓಕೆ, ಈಗ ಫಸ್ಟ್ ಟೊಮೆಟೊ ಎಲ್ಲ ಕೊಟ್ಟಾದ್ಮೇಲೆ ಫಸ್ಟ್ ಹುಣಸೆಹಣ್ಣಿನ ರಸ ನೆನೆಸಿಟ್ಕೊಂಡಿರ್ತಲ್ಲ ಹುಣಸೆಹಣ್ಣು, ಅದ್ರ ರಸ ಸ್ವಲ್ಪ ಹಾಯ್ಕೊಂಡು, ಮತ್ತು ಬೆಲ್ಲ ಒಂದು 2 ಚಮಚ ಬೆಲ್ಲ, ಎರಡನ್ನೂ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡು, ಬಿಸಿ ಮಾಡುವತ್ತಿಗೆ ಒಂದು ಅರ್ಧ ಚಮಚ ರಸಂ ಪುಡಿ ಹಾಕ್ಕೊಂಡ್ಕಾಯ್ತಾ. ಓಕೆ. ಅದೆರಡನ್ನು ಚೆನ್ನಾಗಿ ಕುದಿಸ್ಕೊ. ಒಳ್ಳೆ ಕುದಿಸಿ ಒಳ್ಳೆ ಕೆಂಪಾಗ್ತು, ಒಂಥರ ನಿಂಗೆ ಫ್ಲೇವರ್ ಬರ್ತದೆ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಕ. ಹುಣಸೆಹಣ್ಣು ಮಿಕ್ಸರಿಗೆನೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣಿನ ರಸ, ಬೆಲ್ಲ, ಸಾರಿನ ಪುಡಿ ಇದಿಷ್ಟನ್ನು ಕುದಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಕುದಿಸ್ಕೊಂಬತ್ತಿಗೆ ಒಂದು ಅರ್ಧ ಚಮಚ ಸಾರಿನ ಪುಡಿ ಹಾಕ್ಕೊಂಡ್ಕ. ಆಯಿತಾ? ಒಳ್ಳೆ ಫ್ಲೇವರ್ ಪಪ್ಪಗೆ ಶುರು ಆಗ್ತದೆ. ಅದು ಒಳ್ಳೆ ಕುದ್ದು ದಪ್ಪ ಆಗ್ತು. ಆಯಿತಾ? ಚಲೋ ಕುದಿಸ್ಕೊಂಡ್ಕದನ್ನ ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಸರಿ ಅಕ್ಕ, ಅದು ಹಾಕಿ ಎಲ್ಲ ಕುದ್ದಾದ್ರ ಮೇಲೆ ಕಟ್ ಮಾಡಿ ಟೊಮೆಟೊ ಅಷ್ಟು ಹಾಕೋದು. ದೊಡ್ಡ ಟೊಮೆಟೊ. ಓಕೆ. ಅದು ಸರಿ, ಅದರಲ್ಲೇ ನಾವು ರೋಸ್ಟ್ ಮಾಡ್ಕೊ ಆ ಟೊಮೆಟೊ. ಮತ್ತೊಂದು ಎಂತ ಗೊತ್ತಾ, ಇದರೆಲ್ಲ ಟೊಮೆಟೊ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿರ್ಕೊಳ್ಳಿ, ಉಪ್ಪು ಹಾಕಿ ಬಿಡ್ಕು. ಉಪ್ಪು ಹಾಕಿ ಒಳ್ಳೆ ಮೆತ್ತಗಾಗ್ತು, ಒಳ್ಳೆ ಕಲರು ಬತ್ತು. ಅದ್ರ ಜೊತೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕು. ಆಯಿತಾ? ಎರಡನ್ನು ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಮಾಡಿ ಕುದಿಸ್ಕೊಂಡು ಒಳ್ಳೆ ಗ್ರೇವಿ ಥರ ಆಗಲ್ದ ಅದು? ಹೌದು. ಒಂಥರ ನಿಂಗೆ ಗೊತ್ತಾಗ್ತಾಯ್ತಾ, ಅದ್ರ ಫ್ಲೇವರ ಸಖತ್ ಟೇಸ್ಟ್ ಬತ್ತು. ಅದ ನಿಂಗೆ ಕುದ್ದು ಎಲ್ಲ ಪರಿಮಳ ಹಾಕು. ಬೇಳೆ ಕಟ್ಟಿತ್ತಲೆ, ಅಂದರೆ ಬೇಳೆ ಬೇಯಿಸ್ಕೊಂಡಿದ್ದ, ಅದನ್ನು ಮಿಕ್ಸ್ ಮಾಡ್ಕೊ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಸ್ಕೊ. ಅಷ್ಟೊತ್ತಿಗೆ ಮತ್ತೊಂದು ಬದಲು ನಾವೆಂತ ಮಾಡ್ಕೊಂಡ್ರೆ, ಕಾಯಿ ಸ್ವಲ್ಪ ತುರಿದು ಒಂದು ಕಡೆ ಕಾಯಿ ತುರ್ಕೊಂಡು ಅದಕ್ಕೆ 1 ಚಮಚ ಅಥವಾ 1.5 ಚಮಚ ರಸಂ ಪುಡಿ ಹಾಕಿ, ನೀರು ಹಾಕಿ ಮಿಕ್ಸರಿಗೆ ಹಾಕ್ಕೊಂಡು, ನನಗೆ ಸ್ವಲ್ಪ ತರಿ ಇದ್ರೆ ಇಷ್ಟ ಆಗ್ತದೆ ಕಾಯಿ. ಕೆಲವರಿಗೆ ನೈಸ್ ಮಾಡ್ಕೊಂಬಾರ, ನೀರು ಸ್ವಲ್ಪ ಕಮ್ಮಿ ಹಾಕೊಂಡು ನೈಸ್ ಮಾಡ್ಕೊಳ್ಳಿ. ನಾನು ಕಾಯಿ ಹಾಲು ಹಾಕ್ತಾ 2-3 ಯಾವ ಥರ ಮಾಡಿರೋ ಅಡ್ಡಿಲ್ಲ. ಅದನ್ನ ಇದಕ್ಕೆ ಮಿಕ್ಸ್ ಮಾಡಿ ಕುದಿಸ್ಕೊ. ಓಕೆ. ಒಳ್ಳೆ ರೀತಿಯಲ್ಲಿ ಕುದಿಸಿ ಅಷ್ಟೊತ್ತಿಗೆ ಕುದುವತ್ತಿಗೆ ಒಂಚೂರು ಮುಂಚೆ ಮತ್ತೊಂದು 1.5 ಚಮಚ, ಅರೌಂಡ್ ಒಂದು 8 ಜನರಿಗಾರ ಒಂದು 20 ಗ್ರಾಮ್ 20-25 ಗ್ರಾಮ್ ಬೇಕಾಗ್ತೇನೋ ರಸಂ ಪುಡಿ. 5-6 ಚಮಚ ರಸಂ ಪುಡಿ. ಆಯಿತಾ? ಸಾರು ಇಷ್ಟಲ್ಲ, ಅದನ್ನ ಒಳ್ಳೆ ಹಿಂಗಿನ ಒಗ್ಗರಣೆ ಬೇಕಲ್ಲೇ. ಅದಕ್ಕೆ ಒಂಚೂರು ಸಾಸಿವೆ ಎಣ್ಣೆ ಹಾಕೊಂಡು, ತೆಂಗಿನೆಣ್ಣೆ, ಸಾಸಿವೆ, ಆಮೇಲೆ ಜೀರಿಗೆ ಇದಿಷ್ಟು ಹಾಕಿ, ಒಂದು ಸ್ವಲ್ಪ ಕರಿಬೇವು, 2 ಒಣ ಮೆಣಸು ಇದಿಷ್ಟು ಹಾಕಿ ಎಲ್ಲ ಒಗ್ಗರಣೆ ಹಾಕಿ ಆದಮೇಲೆ ಇನ್ನೇನು ಗ್ಯಾಸ್ ಆಫ್ ಮಾಡ್ತಂಬತ್ತಿಗೆ ಒಂಚೂರು ಹಿಂಗೆ ಜಾಸ್ತಿ ಬೇಕೇನೋ ಅಲ್ದ? ಸಾರಿಗೆ ಹಿಂಗಿನ ಪರಿಮಳನೇ ಗಮ್ಮತ್ತು. ಯಾವ್ದು ಹಿಂಗೆ ಹಾಕ್ತಿದ್ದೆ ನೀನು? ಇಲ್ಲಿ ಮಡ್ಡಿ ಹಿಂಗೆ ಹಾಕ್ತಿದ್ಯಾ, ಹುಡಿ ಹಿಂಗೆ ಹಾಕ್ತಿದ್ಯಾ? ಅವರ ಪ್ರಿಫರೆನ್ಸ್. ನಾ ಪುಡಿ ಹಿಂಗೆ ಹಾಕಿದ್ದೆ. ಓಕೆ. ಈ ಮಡ್ಡಿ ಹಿಂಗಿದ್ರೆ ಗುದ್ದಿ ಹಾಕೊಂಡ್ಕಾಯ್ತಾ. ಇದನ್ನ ಹಾಕಿ ರಸಮ್ಮಿಗೆ ಒಂದು ಒಗ್ಗರಣೆ ಕೊಟ್ಟರೆ ಅದರ ರಸಮ್ ರುಚಿನೇ ಬೇರೆ. ಆಯಿತಾ? ಆಮೇಲೆ ಆ ಸಣ್ಣ ಟೊಮೆಟೊ ನಾವು ಕಟ್ ಮಾಡಿ ಇಟ್ಕೊಂಡಿತ್ತಲ್ಲ, ಅದನ್ನೊಂಚೆಲ್ಲ ಹಾಕುವ. ಯಾಕಂದ್ರೆ ಇದು ಲಾಸ್ಟ್ ಹಾಕೋದಂದ್ರೆ ಇದು ಬೇಗ ಕರ್ಗಿ ಹೋಗ್ತು. ಓಕೆ. ಅಂತ ದೊಡ್ಡ ಟೊಮೆಟೊ ಥರ ತಿಕ್ನೆಸ್ ಇರ್ತಿಲ್ಲ, ಇದ್ರೊಳಗೆ ಬರೀ ನೀರು ಜಾಸ್ತಿ ಬೇಗ ಪಚ್ಕೊಂಡ್ಬಿಡ್ತು. ಓಕೆನಾ? ಈ ಟೊಮೆಟೊ ಹಣ್ಣು ಹಾಕಿ
ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಳ್ಳೆ ರೀತಿಯಲ್ಲಿ ಕುದಿಸ್ಕಣ್ಕ. ಓಕೆ. ಆಯಿತಾ? ಕುದಿಸಿ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ಬಿಟ್ರೆ ಒಳ್ಳೆ ಕುಂದಾಪುರ ರಸಮ್ ರೆಡಿ. ಆಹಾ, ಕೇಳಕ್ಕೆ ಎಷ್ಟು ಚೆನ್ನಾಗಿದ್ದು. ತಿನ್ನು ನೋಡು, ಇನ್ನೂ ಟೇಸ್ಟಾಗಿರುತ್ತೆ. ಸರಿ, ಹಂಗಾದ್ರೆ ಬಡಿಸು. ಆಗ ಹಪ್ಪಳ ಇದ್ದ? ಹಪ್ಪಳ ಇದ್ದು. ಟೊಮೆಟೊ ಸಾರಿಗೆ ಹಪ್ಪಳ ಇಲ್ಲದೆ ಕಾಂಬಿನೇಷನ್ ತುಂಬ ಚೆನ್ನಾಗಿದ್ದಿದೆ. ನೋಡಿ, ನಿಂಗೆ ನಮ್ಮೂರು ಬದಿ ಸಾರು ತಿಂದಂಗೆ ಫ್ಲೇವರ್ ಇಲ್ಲ ಅಂದರೆ ಹೇಳು ನನಗೆ. ನೋಡ್ತಿದ್ದಾಳೆ ತಿನ್ನುವ. ಹಪ್ಪಳ ಹಾಕ್ಕೊಂಡು ಒಂದು ತುತ್ತು ಹಾಕುವ ಬಾಯಿಗೆ. ನಿಜವಾಗ್ಲೂ ಸೂಪರ್ ಆಗಿದೆ, ಮಸ್ತ್ ಇದೆ. ಥ್ಯಾಂಕ್ ಯು.